ಏ ಗುರು, ಎಷ್ಟು ಎಕರೆ ಇದೆ? 1.5-2 ಎಕರೆ ಎಲ್ಲ ಬೇಡಪ್ಪ. ಇದ್ರೆ ಒಂದು 5 ಎಕರೆ ಆದರೂ ಬೇಕು. ರೋಡ್ ಸೈಡ್ ಇದ್ರೆ ಒಳ್ಳೇದು. ರೇಟ್ ಎಷ್ಟಾದರೂ ಪರವಾಗಿಲ್ಲ. ನೀನು ತಲೆ ಕೆಡಿಸ್ಕೋಬೇಡ, ನೀನು ಕಮಿಷನ್ ಕೊಡ್ತೀನಿ. ಕೋಟಿ ಬಂಡವಾಳ ಹಾಕೋನ್ಗೆ ಲಕ್ಷ ಕೊಡೋದು ದೊಡ್ಡ ವಿಷಯನಾ? ಆಯ್ತು, ನೀನು ಫಸ್ಟ್ ಹುಡ್ಕಪ್ಪ. ಕ್ಯಾಶ್ ರೆಡಿ ಇದೆ, ತಲೆ ಕೆಡಿಸ್ಕೋಬೇಡ. ಫೋನ್ ಇಟ್ಟು ಫಸ್ಟ್ ಜಾಗ ಹುಡ್ಕೋ. ಸರ್ ನಾವಿಲ್ಲಿ ಕೂರ್ಬೋದಾ? ಈ ಚೇರಲ್ಲಿ ಮಲಗಕ್ಕಾಗಲ್ಲ ಅನ್ಸುತ್ತೆ. ಡೈರೆಕ್ಟ್ರ ಇಂಡೈರೆಕ್ಟಿಗೆ ಕುತ್ಕೊಳ್ಳಿ ಅಂತಿದ್ದಾರೆ. ಕುತ್ಕೊಳ್ಳಿ ನಡೀರಿ. ಸರ್ ಆಕ್ಚುಲಿ ನಾವು ಡ್ರಿಂಕ್ಸ್ ಮಾಡಕ್ ಬಂದಿಲ್ಲ. ಮತ್ತೆ ಡ್ಯಾನ್ಸ್ ಮಾಡೋಕೆ ಅಂತ ಬಂದ್ರ? ಏನ್ ಸರ್ ಹಿಂಗ್ ಕೌಂಟ್ರ್ ಆಗ್ತಿದ್ದೀರಾ? ಕ್ವಾರ್ಟ್ರ್ ಒಳಗೋದ್ರೆ ಕೌಂಟ್ರು ತಾನಾಗೆ ಈಚೆ ಬರುತ್ತೆ. ಇನ್ನೊಂದು ಕೌಂಟ್ರು ಒಂದು ತಗೊಂಡ್ರೆ ಇನ್ನೊಂದು ಫ್ರೀ. ಸರ್ ನೀವೇನಾದ್ರೂ ಡೈಲಾಗ್ ರೈಟ್ರಾ? ಹತ್ಸಿದ್ ಸಾಕು, ಇಳಿಯೋಕ್ಕೂ ಮುಂಚೆ ಬಂದ್ ವಿಷಯ ಹೇಳಿ. ಸರ್ ಇವ್ರು ನಮ್ಮ ಡೈರೆಕ್ಟ್ರು. ಸರ್ ಇವ್ರು ನಮ್ಮ ಹೀರೋ. ನಾವಿಬ್ರು ಸೇರಿ ಒಂದು ಶಾರ್ಟ್ ಫಿಲಮ್ ಮಾಡೋಣ ಅಂತಿದೀವಿ. ನಾನೇನು ಸಪೋರ್ಟಿಂಗ್ ಕ್ಯಾರೆಕ್ಟ್ರಾ? ಇಲ್ಲ ಸರ್. ಸರ್ ನೀವು ನಮ್ಮ ಶಾರ್ಟ್ ಫಿಲಮ್ ಕತೆ ಕೇಳಬೇಕು. ನೀನು ಡೈರೆಕ್ಟ್ರು, ಇವನು ಹೀರೋ. ಕತೆನ ಈ ಬಾರಲ್ಲಿ ಡಿಸ್ಕಷನ್ ಮಾಡಬೇಕು. ಪ್ರಶಾಂತವಾಗಿರೋ ಜಾಗ ಬೇಕು ಅಂತಿದ್ದಾರೆ. ಸರ್ ನಿಮ್ಮ ಆಫೀಸಿಗೆ ಬರೋದಾ? ಬೇಡ, ಈ ರೋಡ್ ಎಂಡಲ್ಲಿ ಒಂದು ಗ್ರೌಂಡ್ ಇದೆಯಲ್ಲ, ಅಲ್ಲಿ ವೆಯ್ಟ್ ಮಾಡಿ, ನಾನು ಬರ್ತೀನಿ. ವಾ, ಕಾರ್ನ ಅಲ್ಲಿ ಪಾರ್ಕ್ ಮಾಡಿದ್ದಾರೆ ಅನ್ಸುತ್ತೆ. ಹೇಯ್ ಸುಮ್ನಿರೋ. ಸರ್ ನಾವು ಅಲ್ಲಿರ್ತೀವಿ, ನೀವು ಬಂದ್ಬಿಡಿ. ಹೇಯ್ ಬರೋ. ಡೈರೆಕ್ಟ್ರೇ, ನಮ್ಮನ್ನ ಇಲ್ಲಿರ ಕೇಳ್ಬಿಟ್ಟು ಅವರೇ ಬಂದಿಲ್ಲ. ಚಮಕಾಯಿಸ್ಬಿಟ್ರಾ ಅಂತ? ಏ ಆ ಮನುಷ್ಯನ್ ನೋಡಿದ್ರೆ ಯಾಮರ್ಸೋ ಥರ ಕಾಣಿಸಲ್ಲ. ವಾ, ಮೋಸ್ಟ್ಲಿ ಬಾರಲ್ಲಿ ಬಿಲ್ ಕಟ್ ಬರೋದಕ್ಕೆ ಲೇಟ್ ಆಗಿರುತ್ತೆ ಅನ್ಸುತ್ತೆ. ಹಂಗೆ. ಓ ಬಂದೇ ಬಿಟ್ರಲ್ಲ. ಸರ್ ನನ್ನ ಹೆಸರು ಅಭಿ ಅಂತ. ನಮ್ಮೂರು ಮೈಸೂರು. ನನ್ನ SSLCಲಿ 3 ಸಲ ಫೇಲು. PUC ಫಸ್ಟ್ ಅಟೆಂಪ್ಟೇ ಪಾಸು ಸರ್. ಡಿಗ್ರಿ ಮುಗಿಸಿ 3 ವರ್ಷ ಆಯ್ತು. ಕ್ರಿಕೆಟ್ ಅಂದ್ರೆ ತುಂಬಾನೇ ಇಷ್ಟ, ಆದ್ರೆ ಆಡಕ್ ಬರಲ್ಲ. ಹುಡುಗಿರಂದ್ರೆ ತುಂಬಾನೇ ಇಷ್ಟ, ಆದ್ರೆ ಯಾರ ಹಿಂದೆನೂ ಹೋಗಿಲ್ಲ. ನಮ್ಮಮ್ಮ ಬಾರು ದೋಸೆ ತಿನ್ನು ಅಂತಾರೆ, ನಮ್ಮಪ್ಪ ಕ್ಯಾಮೆರಾ ನೋಡೋ ಕೂಸೆ ಅಂತಾರೆ. ಆದ್ರೆ ನಂಗೆ ಹೀರೋ ಆಗ್ಬೇಕು ಅನ್ನೋ ಆಸೆ ಸರ್. ಅಪ್ಪು ಸರ್ ತರ ಹೆಸರು ಮಾಡಿ, ಕಿಚ್ಚ ಸರ್ ತರ ಆಕ್ಟಿಂಗ್ ಮಾಡಿ, ಯಶ್ ತರ ಬೆಳೆದು, ದರ್ಶನ್ ತರ ದಾನ ಮಾಡಿ ದೊಡ್ಡ ಹೆಸರು ಮಾಡ್ಬೇಕು ಅಂತಿದ್ದೀನಿ ಸರ್. ಸರ್ ನನ್ನ ಹೆಸರು ಜೀವ. ಕ್ಯಾಮರಾಮನ್ ಸೀನು ನಮ್ಮ ಮಾವ. ಅವರಿಂದಾನೇ ನನಗೆ ಸಿನಿಮಾ ಹುಚ್ಚು. ಡೈರೆಕ್ಷನ್ ಮಾಡೋದಂದ್ರೆ ನನಗೆ ಉಸಿರಿಗಿಂತ ಹೆಚ್ಚು. ಅದಕ್ಕೆ ಒಬ್ಬ ಫೇಮಸ್ ಡೈರೆಕ್ಟರ್ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡೆ. ಅವ್ರ ಮನೆ ಕಸ ಕಡ್ಡಿ ಎತ್ತೋದು, ಅವ್ರದ್ದು ಅರ್ಧೋಗಿರೋ ಚಡ್ಡಿ ಹೋಗ್ದು ಎಲ್ಲಾ ಕೆಲ್ಸನೂ ಚೆನ್ನಾಗಿ ಕಲ್ತ್ಕೊಂಡೆ ಸರ್. ಒಬ್ಬ ಪ್ರೊಡ್ಯೂಸರು ಸಿಕ್ದ, 6 ತಿಂಗಳು ಅಲಿಸ್ದ. ನಿನ್ ಕತೆ ಬೇಡ, ನನ್ ಕತೆನೇ ಮಾಡು ಅಂದ. ಅದಕ್ಕೂ ಓಕೆ ಅಂದೆ ಸರ್. ಇನ್ನೇನ್ ಮುಹೂರ್ತ ಫಿಕ್ಸ್ ಆಯ್ತು. ಫ್ರೆಂಡ್ಸ್ ಹತ್ರ ಎಲ್ಲ ಜೋರಾಗಿ ಬಿಲ್ಡಪ್ ಹಾಕೊಂಡೆ. ಇನ್ನೇನ್ ಎಲ್ಲ ಸರಿ ಹೋಯ್ತು ಅನ್ನೋ ಅಷ್ಟೊತ್ತಿಗೆ ಹೊತ್ತಲ್ಲದ ಹೊತ್ತಲ್ಲಿ ಪ್ರೊಡ್ಯೂಸರ್ ಕರ್ಸ್ಬಿಟ್ಟು ಹೀರೋಯಿನ್ ಬೇಕು ಅಂದ. ಚಪ್ಪಲಿ ತಗೊಂಡು ಹೊಡೆದು ಬಂದೆ. ಇದು ನನ್ನ ಶಾರ್ಟ್ ಇಂಟ್ರೊಡಕ್ಷನ್ ಸರ್. ನನ್ನ ಹೆಸರು ಪಾಂಡುರಂಗ. ಇದೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ದೀರಾ? ಇಷ್ಟಕ್ಕೂ ಬನ್ನಿ ಕೂತ್ಕೊಳ್ಳಿ ಫಸ್ಟು. ಸರ್ ನಾವು ಒಂದು ಶಾರ್ಟ್ ಫಿಲಮ್ ಮಾಡಬೇಕು ಅನ್ಕೊಂಡಿದ್ವಿ. ನೀವು ಅದನ್ನ ಪ್ರೊಡ್ಯೂಸ್ ಮಾಡಬೇಕು ಸರ್. ನಾನಾ? ನಾನು ಪ್ರೊಡ್ಯೂಸ್ ಮಾಡ್ಬೋದು ಅಂತ ನಿಮ್ಗೆ ಹೇಗೆ ಅನ್ನಿಸ್ತು? ಸರ್ ನೀವು ಹಾಕಿರೋ ಕೋಟು, ನಿಮ್ ಸ್ಟೈಲು, ನೀವು ಮಾತಾಡೋ ಗತ್ತಲ್ಲೇ ಗೊತ್ತಾಗುತ್ತೆ ಸರ್. ಸರ್ ನೀವು ಕತೆ ಕೇಳಕ್ಕೆ ಇಷ್ಟು ವಿಶಾಲವಾಗಿರೋ ಜಾಗ ಹುಡುಕಿದೀರಾ ಅಂದ್ರೆ ಇದರಲ್ಲೇ ಗೊತ್ತಾಗತ್ತೆ ನಿಮ್ಗೆ ಸಿನಿಮಾ ಬಗ್ಗೆ ಎಷ್ಟಿದೆ ಪ್ರೀತಿ ಅಂತ. ನೀವಿಬ್ರು ನಿಮ್ ಬಗ್ಗೆ ಇಷ್ಟುದ್ದ ಹೇಳ್ಕೊಂಡ್ರಿ, ಹಾಗೆ ನನ್ನ ಬಗ್ಗೆನೂ ತಿಳ್ಕೊಬೇಕಲ್ವಾ? ಹೇಳಿ ಸರ್, ಕೇಳ್ತೀವಿ. ಒಂದು ಶಾರ್ಟ್ ಫಿಲ್ಮ್ ಮಾಡೋದಕ್ಕೆ ಮಿನಿಮಮ್ ಎಷ್ಟು ದುಡ್ಡು ಬೇಕಾಗುತ್ತೆ? ಲೈಟ್ಸು, ಕ್ಯಾಮ್ರಾ, ಮ್ಯೂಸಿಕ್ಕು, ಎಡಿಟಿಂಗು, ಆರ್ಟಿಸ್ಟ್ ಕನ್ವೀನಿಯನ್ಸು, ಅದು ಇದು ಅಂತೆಲ್ಲ ಸೇರಿ ಮಿನಿಮಮ್ 1 ಲಕ್ಷ ಆಗ್ಬೋದು ಸರ್. ನಾನು 500 ರೂಪಾಯಿ ನೋಟ್ ನೋಡಿ ಎಷ್ಟೋ ವರ್ಷ ಆಯ್ತು. ಸರ್ ಇವಾಗೆಲ್ಲ ಡಿಜಿಟಲ್ ಅಲ್ವಾ, ಫೋನಲ್ಲೇ ಎಲ್ಲ ಆಗೋದ್ರಿಂದ ನೋಟ್ ನೋಡಿರಲ್ಲ ಅನ್ಸುತ್ತೆ. ನಿಮ್ಗೆ ಹೇಗೆ ಹೇಳಿ ನಾನು? ಈಗ ಹೆಂಗೆ ಹೇಳ್ತಿದ್ದೀರೋ ಹಂಗೆ ಹೇಳಿ ಸರ್. ಸ್ಟ್ರೈಟಾಗಿ ಮ್ಯಾಟ್ರ್ ಬರ್ತೀನಿ. ಈಗ ಬಾರಲ್ಲಿ ಕುಡಿದ್ನಲ್ಲ, ಅದ್ರ ದುಡ್ಡು ಕೊಟ್ಟಿಲ್ಲ ನಾನು. ಬಾರ್ ಓನರು ನಿಮ್ ಫ್ರೆಂಡು ಅನ್ಸುತ್ತೆ. ಇಲ್ಲ ರೆಗ್ಯುಲರ್ ಕಸ್ಟಮರು ಅಂತ ನಿಧಾನಕ್ಕೆ ಕೊಡ್ಬೋದು ಅನ್ಕೊಂಡು ಸುಮ್ಮನಾಗಿರ್ತಾರೆ. ಯಾವ ಮಣ್ಣು ಇಲ್ಲ, ದುಡ್ಡು ಕೊಡದೆ ಎಸ್ಕೇಪ್ ಆಗಿ ಬಂದಿರೋದು. ಮೊದಲು ನಿಮ್ಮನ್ನು ಕಳಿಸಿ ಟೈಮ್ ನೋಡಿ ಜೂಟ್ ಆಗಿರೋದು. ಜೂಟ ಸರ್? ನೀವು ತಮಾಷೆ ಮಾಡ್ತಿಲ್ಲ ತಾನೇ? ತಮಾಷೆ ಮಾಡೋಷ್ಟು ನನ್ನ ಲೈಫ್ ಫ್ರೆಂಡ್ಲಿ ಆಗಿಲ್ಲ. ಡೈರೆಕ್ಟ್ರೆ, ಈ ಮನುಷ್ಯ ಏನ್ ಹೇಳ್ತಿದ್ದಾನೆ? ಬಾರಲ್ಲಿ ಬಿಲ್ ಕೊಡದೆ ಎಸ್ಕೇಪ್ ಆಗಿ ಬಂದವರಂತೆ.
ಸರ್ ಈಗೆಲ್ಲ ಹಂಗ್ ಮಾಡಂಗಿಲ್ಲ, CCTVಗಳಿದಾವೆ, ಲಬಕ್ಕಂತ ಹಿಡ್ದಾಕ್ಬಿಡ್ತಾರ ಅಷ್ಟೇ. ಅವ್ರು ಹಿಡಿಯೋಕ್ಕೆ ನಾನು ಸಿಗ್ಬೇಕಲ್ಲ. ಕುಡ್ದಿರೋದು ಇಳಿಯೋಷ್ಟರಲ್ಲಿ ಯಾವುದಾದ್ರೂ ಲಾರಿನೋ ವ್ಯಾನೋ ಹತ್ತಿರ್ತೀನಿ. ಬೆಳಿಗ್ಗೆ ಅಷ್ಟೊತ್ತಿಗೆ ಬೇರೆ ಯಾವ್ದಾದ್ರು ಊರಲ್ಲಿ ಇರ್ತೀನಿ. ಮತ್ತೆ ಸಂಜೆ ಅದೇ ಊರಲ್ಲಿರೋ ಬೇರೆ ಯಾವ್ದಾದ್ರು ಬಾರ್ಗೆ ಹೋಗ್ತೀನಿ, ಕುಡಿತೀನಿ, ಎಸ್ಕೇಪ್ ಆಗ್ತೀನಿ. ಮತ್ತೆ ಯಾವ್ದಾದ್ರು ಲಾರಿ ಹತ್ತುತ್ತೀನಿ, ಮತ್ತೆ ಬೇರೆ ಊರು. ಮರಾರಿ ಪಾಂಡುರಂಗ. ಅಂದ್ರೆ ನಿಮ್ಗೆ ಹೆಂಡತಿ, ಮನೆ, ಮಠ, ಮಕ್ಕಳು ಯಾರೂ ಇಲ್ವಾ? ಹೆಂಡತಿ ಇದ್ಲು, ಸತ್ತೋದ್ರಾ? ಬಿಟ್ಟೋದ್ಲು. ಡೈರೆಕ್ಟ್ರೆ, ಅದು ಪರಾರಿ ಕೇಸು. ಸರ್ ನೀವು ಲಾರಿ ಏನು ಹತ್ತುತ್ತೀರಾ, ಮತ್ತೊಂದು ಊರಿಗೆ ಹೋಗ್ತೀರಾ ಸರಿ, ಈ 1-2 ಸ್ನಾನಕ್ಕೆಲ್ಲ ಏನ್ ಮಾಡ್ತೀರಾ? ಪ್ರಪಂಚ ವಿಶಾಲವಾಗಿದೆ, ಪ್ರಕೃತಿ ದಟ್ಟವಾಗಿದೆ, ಅದನ್ನ ಬಳಸ್ಕೊತಾ ಇದ್ದೀನಿ. ವಾ, ಎಲ್ಲ ಬಟಾ ಬೈಲು. ರವಿ ಬೆಳಗೆರೆ ಹೇಳಿಲ್ವಾ, ಬೆತ್ತಲಾದಷ್ಟು ಮನುಷ್ಯ ಮಾನವಂತನಾಗುತ್ತಾನೆ ಅಂತ. ಹಾ, ನಾನು ಹೇಳಿದ ಬೆತ್ತಲು ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ, ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಓ, ಸಿಕ್ಕಾಪಟ್ಟೆ ಓದಿದ್ದೀರಾ ಅನ್ಸತ್ತೆ. ಓದಿರೋದೆಲ್ಲ ಮರ್ತೋಗಿದೆ, ಓಡೋದೊಂದೇ ನೆನ್ಪಲ್ಲಿರೋದು. ಮತ್ತೆ ಈ ಊಟ ತಿಂಡಿಗೆಲ್ಲ ಏನ್ ಮಾಡ್ತೀರಾ? ನಮ್ಮ ದೇಶದಲ್ಲಿ ಧರ್ಮಛತ್ರ ದೇವಸ್ಥಾನಕ್ಕೇನು ಕಡಿಮೆನಾ? ಎರಡೊತ್ತು ಹೇಗೋ ನಡೆದೋಗುತ್ತೆ. ಮತ್ತೆ ಮಲಗೋದು? ಏಯ್, ಈ ಅಪ್ಪ ಎಲ್ಲೋ ಮಲಗ್ತಾನೆ, ಆಗ್ಲೇ ಹೇಳಿಲ್ವಾ ಕುಡ್ದಿದ್ ಇಳಿಯೋ ಅಷ್ಟರಲ್ಲಿ ಲಾರಿ ಹತ್ತಿರ್ತೀನಿ ಅಂತ. ವಾ, ಅಂದ್ರೆ ಲಾರಿನೇ ಲಾಡ್ಜು. ಸರ್ ನನ್ಗೆ ಯಾಕೋ ಡೌಟು, ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ. ನೀವು ಹೇಳೋದೆಲ್ಲ ನಿಜ ಅನ್ನೋದಾದ್ರೆ ಈ ಕೋಟ್ ಇಲ್ಲಿಂದ ಬಂತು? ಬಟ್ಟೆನ ವಾಷಿಂಗ್ ಮಿಷಿನಲ್ಲೇ ಒಗೆದ್ರು ಒಣಗಾಕಕ್ಕೆ ಹೊರಗೆ ಬರ್ಬೇಕಲ್ಲ. ಅಬೇಸು. ಹಂಗಾದ್ರೆ ಈ ಶೂ? ಇಷ್ಟೆಲ್ಲ ಕೊಟ್ಟು ದೇವರು ಅಷ್ಟೂ ಮಾಡಲ್ವಾ? ಅರ್ಥ ಆಗೋ ಥರ ಹೇಳಿ ಸರ್. ದೇವ ಮಂದಿರದಲ್ಲಿ ಶೂವೆ ಕಾಣಲಿಲ್ಲ. ಡೈರೆಕ್ಟ್ರೆ, ಇವ ಚಪ್ಪಲಿ ಕಳ್ಳನ? ಏಯ್ ಸುಮ್ನಿರ. ಸರ್ ನಿಮ್ ಫೋನ್ ಕೊಡಿ, ಒಂದು ಕಾಲ್ ಮಾಡ್ಕೊಡ್ತೀನಿ. ಯಾಕೆ, ನಿನ್ ಫೋನ್ ಏನಾಯ್ತು? ಸ್ವಿಚ್ ಆಫ್ ಆಗೋಯ್ತು ಸರ್. ನಿಮ್ ಹೀರೋ ಫೋನು? ಸಾರ್, ಅದನ್ನ ಅಡ ಇಟ್ತಾನೆ ಬಾರಿಗೆ ಬಂದಿದ್ದು. ಹೀರೋ ಆಗ್ಬೇಕು ಅಂದ್ರೆ ಡೈರೆಕ್ಟರ್ನ ಚೆನ್ನಾಗಿ ನೋಡ್ಕೋಬೇಕಲ್ವಾ? ಸುಮ್ನಿರು. ಸರ್ ನೀವು ಫೋನ್ ಕೊಡಿ. ಈ ಫೋನಲ್ಲಿ ಕಾಲ್ ಮಾಡಕ್ಕಾಗಲ್ಲ. ಹೋಗ್ಲಿ, ಒಂದು ಮೆಸೇಜ್ ಆದ್ರೂ ಹಾಕೊಡ್ತೀನಿ ಕೊಡಿ ಸರ್. ಮನೇಲಿ ಹೆಂಡತಿ ಕಾಯ್ತಿರ್ತಾಳೆ, ಲೇಟ್ ಆಗುತ್ತೆ ಬರೋದು ಅಂತ. ಮೆಸೇಜು ಮಾಡಕ್ಕಾಗಲ್ಲ. ಯಾಕೆ? ಇದರಲ್ಲಿ ಸಿಮ್ ಇಲ್ಲ. ಸಿಮ್ ಇಲ್ದೆ ಮಾತಾಡೋ ಫೋನ್ ಬಂದಿದ್ಯಾ? ರೀ ಡೈರೆಕ್ಟ್ರೆ, ಇವನು ಕಾಮನ್ ಸೆನ್ಸೇ ಇಲ್ಲ, ಇನ್ನು ಆಕ್ಟಿಂಗ್ ಹೆಂಗ್ರಿ ಮಾಡಿಸ್ತೀರಾ? ಸಾರ್, ನಾವು ಕೇಳಿಸ್ಕೊಂಡ್ವಿ ನೀವು ಫೋನಲ್ಲಿ ಮಾತಾಡ್ತಿರೋದನ್ನ. ನಾನ್ ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡ್ರಿ, ಆ ಕಡೆಯಿಂದ ಯಾರು ಮಾತಾಡ್ತಿದ್ರು? ಯಾರು? ಯಾರೂ ಇಲ್ಲ. ಏನ್ ನಿಮಗೆ ನೀವೇ ಮಾತಾಡ್ತಿದ್ರಾ? ಇದೊಂದು ಡಮ್ಮಿ ಫೋನು, ಎಲ್ಲೋ ಸಿಕ್ಕಿದ್ದು. ಸದ್ಯ ಕದ್ದಿಲ್ಲ. ಯಾರು ಇಲ್ಲದೆ ಒಬ್ಬನೇ ಬದುಕ್ತಿದ್ದ ಬದುಕಲ್ಲಿ ಸಿಕ್ಕ ಹೊಸ ಫ್ರೆಂಡು. ಒಂಟಿ ಅನಿಸ್ದಾಗೆಲ್ಲ ಯಾರನ್ನಾದ್ರೂ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾ ಇರ್ತೀನಿ. ಬಾರಲ್ಲಿ ಮಾಡಿದ್ದು ಅದನ್ನೇ. ಪ್ರೊಡ್ಯೂಸರ್ ಸಿಕ್ಕಿದ್ರು ಅಂತ ಗ್ಲಾಸಲ್ಲಿರೋ ಡ್ರಿಂಕ್ಸ್ನು ಹಂಗೆ ಬಿಟ್ಟು ಬಂದೆ. ಈಗೇನು ಕುಡಿಬೇಕು ಅನಿಸ್ತಾ ಇದೆಯಾ? ಯಾರ್ಯಾರಿಗೆ ಯಾವ್ಯಾವ ಬೈಕೆ ಯಾವಾಗ ಶುರು ಆಗತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ನಿಮ್ ಹೀರೋ ಈಗ ಅನಿಸಿದೆ. ಏಯ್ ಸುಮ್ನಿರ. ಸಾರ್ ಉಂಡು ಹೋದ ಕೊಂಡು ಹೋದ, ಹೆಂಗ್ ಸಾರ್ ಯಾಮಾರಿಸ್ತೀರಾ ಇದನ್ನೆಲ್ಲ? ಏನಿಲ್ಲ, ಸಪ್ಲೈರ್ಗೆ ಒಂದು 100 ರೂಪಾಯಿ ಕೊಟ್ಬಿಡ್ತೀನಿ, ಅವ್ನು ನಂಬ್ಬಿಡ್ತಾನೆ. ನಾವು ನಂಬಲ್ಲ. ಅಲ್ಲ, ದುಡಿಯಲ್ಲ ದುಡ್ಡಿಲ್ಲ ಅನ್ನೋರ ಹತ್ರ 100 ರೂಪಾಯಿ ಹೆಂಗ್ ಬರುತ್ತೆ? ಅದಾ ಡೌಟು. ಏನಿಲ್ಲ, ಬಾರ್ಗೆ ಎಂಟ್ರಿ ಆಗುವಾಗಲೇ ಕ್ಯಾಶಿಯರ್ ಹತ್ರ ಹೋಗ್ಬಿಟ್ಟು ಆಟೋಗೆ 100 ರೂಪಾಯಿ ಕೊಡಬೇಕು, ಇವಾಗ ಕೊಡಿ ಆಮೇಲೆ ಬಿಲ್ಗೆ ಸೇರಿಸಿ ಅಂತ ಹೇಳ್ತೀನಿ. ಅವ್ನು ನನ್ನ ಗೆಟಪ್ ನೋಡಿ ಕೊಡ್ತಾನೆ, ಅದನ್ನೇ ನಾನು ಸಪ್ಲೈರ್ ಕೊಡ್ತೀನಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಎಲ್ಲೋ ಕಸ್ಟಮರು? ಅಣ್ಣ ಪರಾರಿ ಆಗ್ಬಿಟ್ಟವನು. ಬಿಲ್ ಎಷ್ಟಾಗಿತ್ತೋ? 950 ಅಣ್ಣ. ಹೋಯ್ತಲ್ಲೋ ಎಲ್ಲ. ತಲೆಯಲ್ಲಿ ಬುದ್ಧಿ ಇದ್ಯಾ ಇಲ್ಲ ಸಗಣಿ ಗಿಗ್ನಿ ತುಂಬ್ಕೊಂಡಿದ್ಯಾ? ಅಣ್ಣ ಇದೊಂದೇ ಮಿಕ್ಕಿದ್ದು. ಯಾವ್ದೋ ಇದು? ಈ ಕಸ್ಟಮರ್ ಟಿಪ್ಸ್ ಕೊಟ್ಟಿದ್ದಣ್ಣ. ಲೋ ಮುಠಾಳ, ಇದು ನನ್ನ ಹತ್ರ ಇಸ್ಕೊಂಡಿದ್ದು ಆಟೋ ಕೊಡ್ಬೇಕು ಅಂತ. ಅಣ್ಣ ತಲೆಯಲ್ಲಿ ಬುದ್ಧಿ ಇದ್ದು ನೀವು ಯಾಮಾರ್ಬಿಟ್ರ? ಏನೋ ಯೋಚನೆ ಮಾಡ್ತಾ ಇದೀಯಾ? ಅಲ್ಲ, ಬಾರಲ್ಲಿ ಸಪ್ಲೈಯರ್ ಕತೆ ಏನಾಗಿರ್ಬೋದು ಅಂತ ಥಿಂಕ್ ಮಾಡ್ತಾ ಇದ್ದೆ. ಸರ್ ನೀವು ಮಾಡಿ ತಪ್ಪಲ್ವಾ? ಯಾರು ನೆಟ್ಟಿಗಿದ್ದಾರೆ? ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಪ್ರತಿ ಕ್ಷಣ ಯಾರನ್ನಾರು ಯಾಮಾರ್ಸಕ್ಕೆ ಟ್ರೈ ಮಾಡ್ತಿರ್ತಾರೆ. ಇಷ್ಟು ವಿಚಿತ್ರವಾಗಿ ನಡ್ಕೋತಾ ಇದ್ದೀರಾ ಅಂದ್ರೆ ಯಾವುದೋ ಒಂದು ಬಲವಾದ ಕಾರಣ ಇರಬೇಕಲ್ಲ ಸರ್. ಅವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಸ್ವೀಟು ಬಿರಿಯಾನಿ ಎಲ್ಲ ತಗೊಂಡು ಸ್ವಲ್ಪ ಬೇಗನೆ ಮನೆಗೆ ಹೋದೆ. ನಮ್ಮ ಆ್ಯನಿವರ್ಸರಿನ ನನ್ನ ಹೆಂಡತಿ ನನ್ನ ಫ್ರೆಂಡ್ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ಲು. ಅವ್ರ ಸಂಭ್ರಮಕ್ಕೆ ನಾನು ಅಡ್ಡಿ ಆಗಬಾರ್ದು ಅಂತ ಹೇಳಿ ಜಸ್ಟ್ ಟ್ರೈಲರ್ ನೋಡ್ಕೊಂಡು ಬಂದ್ಬಿಟ್ಟೆ. ಹೀರೋ ಥರ ಬದುಕ್ತಾ ಇದ್ದು ನಾನು. ಅವ್ರ ನಡುವೆ ವಿಲನ್ ಆಗೋದಕ್ಕೆ
ಮನಸ್ಸಾಗ್ಲಿಲ್ಲ. ಅವತ್ತೇ ಮನೆ ಬಿಟ್ಟೆ. ಫೀಲಿಂಗಲ್ಲಿ ಕುಡಿಯೋಕೆ ಶುರು ಮಾಡಿದೆ. ದುಡ್ಡಿರೋ ತನಕ ಬಿಲ್ ಕೊಟ್ಟೆ. ಆಮೇಲೆ ಕಾಲ್ ಕಿತ್ತೆ. ಅಲ್ಲಿಂದ ನನ್ನ ಮಿಂಚಿನ ಓಟ ಶುರು ಆಯಿತು. ಡೈರೆಕ್ಟ್ರೆ, ಟೈಟಲ್ ಚೆನ್ನಾಗಿದೆಯಲ್ವಾ? ಆದ್ರೆ ನನ್ನ ಹಣೆ ಬರೋ ಚೆನ್ನಾಗಿಲ್ವಲ್ಲ. ಎಲ್ರೂ ತರ ಇರಬೇಕು ಅಂತ ಯಾವತ್ತೂ ಅನ್ಸಿಲ್ವಾ ಸರ್? ಇದೇ ಸಮಸ್ಯೆ. ಎಲ್ರು ಅವ್ರ ತರ ಇರಬೇಕು, ಇವ್ರ ತರ ಇರಬೇಕು ಅಂತ ಹೇಳಿ ಕಾಂಪಿಟೇಷನ್ ಬಿದ್ದು ಗಾಡಿ ತಗೊಳ್ಳೋದು, ಮನೆ ಕಟ್ಟೋದು, ಒಡವೆ ತಗೋಬೇಕು ಅಂದ್ಕೊಂಡು ಯುದ್ಧ ಮಾಡ್ತಿರ್ತಾರೆ. ಯಾವ ಕತ್ತಿ ಯಾವ ಕಡೆಯಿಂದ ಬರುತ್ತೆ ಅಂತ ಗೊತ್ತಿದ್ದು ಅವರ ಹೋರಾಟ ನಿಲ್ಲಲ್ಲ. ಅಲ್ಲ, ನೀವು ನಿಮ್ ಬದುಕಲ್ಲಿ ಖುಷಿಯಾಗಿದ್ದೀರಾ? ಖುಷಿ ಅನ್ನೋದು ನಮ್ಮ ಲಿಮಿಟೇಷನ್ ಅಲ್ಲಿದೆ. ಇಲ್ಲಿ ಗುಡಿಸ್ಲು ಇದೆ, ಬಂಗ್ಲೆನೂ ಇದೆ. ಹಾಗಾದ್ರೆ ಬಡವರೆಲ್ಲ ಸತ್ತೋಗಿದಾರ? ನೀವು ಕಾಂಪಿಟೇಷನ್ ಅಲ್ಲಿದ್ರೆ ಹೋರಾಟ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ನೆಮ್ಮದಿಯಾಗಿರ್ಬೋದು. ಸರ್, ನೀವಿಷ್ಟು ಕುಡ್ದಿದ್ರು ಕುಡ್ದಂಗೆ ಕಾಣಲ್ವಲ್ಲ, ಹೆಂಗೆ? ಹೊಸದಾಗಿ ಕುಡಿಯುವಾಗ ನಮ್ಮ ರಕ್ತ ಕಣಗಳು ನಮ್ಮ ಟೆರಿಟರಿಗೆ ಯಾರೋ ಹೊಸಬ್ರು ಬಂದ್ಬಿಟ್ರಲ್ಲ ಅಂತ ಡ್ರಿಂಕ್ಸ್ ಜೊತೆಗೆ ಫೈಟ್ ಮಾಡ್ತವೆ. ಆವಾಗ ಮನುಷ್ಯ ಟೈಟ್ ಆಗ್ತಾನೆ. ಇಷ್ಟು ವರ್ಷದಿಂದ ಕುಡಿತಿದ್ದೀನಲ್ಲ, ನನ್ನ ಬಾಡಿಲಿ ಡ್ರಿಂಕ್ಸು ರಕ್ತ ಕಣಗಳು ಫ್ರೆಂಡ್ಸ್ ಆಗ್ಬಿಟ್ಟವೆ. ಅದಕ್ಕೆ ನನಗೆ ಹತ್ತೋದೇ ಇಲ್ಲ. ಏಯ್, ಯಾರ ನೀವೆಲ್ಲ? ಏನು ಇಷ್ಟೊತ್ತಲ್ಲೇ? ಸರ್, ಪೊಲೀಸು. ನಾನು ಹ್ಯಾಂಡ್ಲ್ ಮಾಡ್ತೀನಿ ರೀ ಸರ್. ನಡೆಯೋ. ಸರ್ ಅದೊಂದು ಶಾರ್ಟ್ ಶಾರ್ಟ್ ಟೆಂಪರು ಸರ್, ಶಾರ್ಟ್ ಟೆಂಪರು. ಯಾರೋ? ನಮ್ಮಪ್ಪ ಸರ್. ನಮ್ಮಪ್ಪನಿಗೆ ಮೂಗಿನ ಮೇಲೆ ಕೋಪ ಸರ್. ನಮ್ಮಮ್ಮನ ಹತ್ರ ಜಗಳ ಮಾಡ್ಕೊಂಡು ಮನೆಗೆ ಬರಲ್ಲ ಅಂತ ಇಲ್ಲಿ ಬಂದು ನಿಂತವ್ರೆ ಸರ್. ಯಾವ ವಿಷಯಕ್ಕೆ ಜಗಳ? ನಮ್ಮಪ್ಪನ ಗರ್ಲ್ ಫ್ರೆಂಡು ಸರ್. ಗರ್ಲ್ ಫ್ರೆಂಡಾ? ಸರ್. ಈ ವಯಸ್ಸಲ್ಲಿ? ಅಂದ್ರೆ ವಯಸ್ಸಲ್ಲಿದ್ದಾಗಿದ್ದಿದ್ದು ಗರ್ಲ್ ಫ್ರೆಂಡು ಸರ್. ಇವಾಗ ಮತ್ತೆ ಬಂದಿದ್ದಾಳ? ನಮ್ಮಪ್ಪ ಕುಡಿದ್ ಮೂಡಲ್ಲಿ ಫ್ಲಾಶ್ ಬ್ಯಾಕ್ ಎಲ್ಲ ಓಪನ್ ಮಾಡ್ಕೊಂಡು ಹಳೆ ಗರ್ಲ್ ಫ್ರೆಂಡ್ ಹೆಸರನ್ನ ನಮ್ಮ ಅಮ್ಮನ ಮುಂದೆ ತೆಗೆದ್ಬಿಟ್ರು. ಗೊತ್ತಾಯ್ತು ಬಿಡಪ್ಪ. ನಿಮ್ಮಪ್ಪ ಫ್ಲಾಶ್ ಬ್ಯಾಕ್ ಓಪನ್ ಮಾಡಿದ್ದಾರೆ, ಹಳೆ ಗರ್ಲ್ ಫ್ರೆಂಡ್ ಹೆಸರು ಹೇಳಿದ್ದಾರೆ, ನಿಮ್ಮ ಅಮ್ಮಂಗೆ ಕೋಪ ಬಂದಿದೆ, ಜಗಳ ಮಾಡಿದ್ದಾರೆ. ಮೊದಲೇ ನಿಮ್ಮಪ್ಪ ಶಾರ್ಟ್ ಟೆಂಪರು, ಅದಕ್ಕೆ ಇಲ್ಲಿ ಬಂದು ನಿಂತಿದ್ದಾರೆ. ಸಾರ್, ಏನ್ ಸಾರ್, ಕಣ್ಣಾರೆ ಕಂಡಂಗೆ ಹೇಳ್ಬಿಟ್ರಲ್ಲ ಸಾರ್. ಎಕ್ಸ್ಪೀರಿಯನ್ಸ್. ಯಜಮಾನ್ರೆ, ಈ ವಯಸ್ಸಲ್ಲಿ ಹಠ ಚೆನ್ನಾಗಿರಲ್ಲ. ಮಕ್ಕಳ ಜೊತೆ ಮನೆಗೆ ಹೋಗ್ರಿ. ಸರಿ ಸರ್, ಹಾ, ಬರ್ತೀನಿ ಸರ್. ಹಾ. ಬರೋಣ. ವಾ ಏನ್ ಡೈರೆಕ್ಟರ್, ಸ್ಕ್ರೀನ್ ಪ್ಲೇ ಎಕ್ಸ್ಪೀರಿಯನ್ಸ್ ಅಮ್ಮ. ಸೂಪರ್. ಹೆಂಗೆ ಸರ್? ನೀನೇನೋ ಸುಳ್ಳು ಹೇಳಿ ಕಳಿಸ್ಬಿಟ್ಟೆ. ಅವ್ನ ಡ್ಯೂಟಿನ ಅವ್ನು ಕರೆಕ್ಟಾಗಿ ಮಾಡ್ದ. ನಮ್ಮ ಜಾಗದಲ್ಲಿ ಕಳ್ಳರು, ದರೋಡೆಕೋರರು, ರೇಪಿಸ್ಗಳು ಇದ್ದಿದ್ರೆ? ಅಂದ್ರೆ ಜಗತ್ತಲ್ಲಿರೋರೆಲ್ಲ ತಪ್ಪು ಮಾಡೋರು ಅಂತನಾ ನಿಮ್ ಲಾಜಿಕ್ಕು? ಕೆಲವೊಂದ್ಸಲ ಅದು ಬರೀ ತಪ್ಪಾಗಿರಲ್ಲ, ಅನಾಚಾರ ಆಗಿರುತ್ತೆ. 13 ವರ್ಷ ಆದ್ರೂ ಆ ಹುಡುಗಿಗೆ ರೇಪು ಮರ್ಡರ್ ಮಾಡಿದ್ ಯಾರು ಅಂತ ಪತ್ತೆ ಮಾಡಿಲ್ಲ. ಅದೇ ಆ ಸಿನಿಮಾ ಸ್ಟಾರ್ ಕೇಸಲ್ಲಿ ಮಾತ್ರ ಟಾರ್ಗೆಟ್ ಮಾಡ್ತಾರೆ. ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಮಾಡಿಲ್ಲ ಅನ್ನೋದು ಅವ್ರವ್ರ ಭಾವಕ್ಕೆ ಬಿಟ್ಟಿದ್ದು. ಡೈರೆಕ್ಟ್ರೆ, ಇವ ಏನ್ ಭಾವ ಬೇರೆ ಇದಾರ? ಭಾವನವ್ರೆ, ಭಾವನ್ ಮಗಳು ಅವಳೆ, ಹೋಗ್ಬಿಡು. ಅವರವರ ಭಾವ ಅಂದ್ರೆ ಅವರವರ ಯೋಚನೆ ಅಂತ. ಹಂಗೆ. ನಾನು ತುಂಬಾ ದಿನಗಳ ನಂತರ ಇಷ್ಟು ಮಾತಾಡಿದ್ದೀನಿ. ನನ್ನ ಮನ್ಸಿಗೆ ಒಂಥರ ಸಮಾಧಾನ ಆಯಿತು. ನಿಮಗೆ ಆದಷ್ಟು ಬೇಗ ಒಳ್ಳೆ ಪ್ರೊಡ್ಯೂಸರ್ ಸಿಗಲಿ. ಸರ್, ನಿಮ್ಮ ಅಭ್ಯಂತರ ಇಲ್ಲ ಅಂದ್ರೆ ನಿಮ್ಮ ಕತೆನೇ ಇಟ್ಕೊಂಡು ನಾವೊಂದು ಶಾರ್ಟ್ ಫಿಲಮ್ ಮಾಡ್ಬೋದಾ ಸರ್? ಸೊಸೈಟಿಗೆ ರಾಂಗ್ ಮೆಸೇಜ್ ಕೊಟ್ಟಂಗಾಗಲ್ವಾ? ನಿಮ್ಮ ಮನಸ್ಸು ಶುದ್ಧ ಅನ್ಸುತ್ತೆ. ಮೊಬೈಲ್ ಯೂಸ್ ಮಾಡದೇ ಇರೋದ್ರಿಂದ ನಿಮಗೆ ಈ ಇನ್ಸ್ಟಾಗ್ರಾಮು, ರೀಲ್ಸು ಇವೆಲ್ಲ ಗೊತ್ತಿಲ್ಲ ಅನ್ಸುತ್ತೆ. ಒಂದ್ಸಲಿ ರೀಲ್ಸಲ್ಲಿ ನೋಡಿ ಸರ್, ಹೆಣ್ಮಕ್ಳು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ರೀಲ್ಸ್ ಮಾಡಿ ದುಡ್ಡು ಮಾಡಿ ಮನೆ ಕಟ್ಟಿ ಕಾರ್ ತಗೊಂಡು ಅದನ್ನೂ ರೀಲ್ಸ್ ಮಾಡಿ ದುಡ್ಡು ಮಾಡ್ತಾವ್ರೆ. ನಾವು ಮಾಡ್ತಿರೋದು ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಅಲ್ವಾ ಸರ್? ಇದರಲ್ಲಿ ಸರಿ ತಪ್ಪು ಏನು ಬರುತ್ತೆ? ಏನೋ ಮಾಡಿ. ಸರಿ, ನಾನು ಬರ್ತೀನಿ. ಸರ್, ಏನಂತ ಅರ್ಜೆಂಟು ಸರ್? ನನ್ನ ಹೆಂಡತಿ ಕಾಯ್ತಾ ಇರ್ತಾಳೆ. ಹೆಂಡ್ತಿನಾ?